ಈ ಮೈತ್ರಿ ವಿಚಾರದಲ್ಲಿ ಸರ್ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಆದ ನಂತರದಲ್ಲಿ ಫಸ್ಟ್ ಟೈಮ್ ಅಪಸ್ವರ ಇಟ್ಟಿದ್ದಾರೆ ಸರ್. ನೋಡಿ, 2 ಸೀಟ್ ತಗೊಳಕ್ಕೆ ಇಷ್ಟೆಲ್ಲ ಮಾಡ್ಕೋಬೇಕಿತ್ತ, ನಾವು ಇಷ್ಟೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತ ಅಂತ ಜನತಾ ದಳವನ್ನ ಮುಗಿಸುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ, ಅದಂತೂ ಸ್ಪಷ್ಟ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಈ ರೀಜನಲ್ ಪಾರ್ಟೀಸ್ ನ ಮುಗಿಸ್ಬೇಕು ಅಂತ ಬಿಜೆಪಿ ಅವ್ರದ್ದು ಇಡೀ ದೇಶದಲ್ಲಿ ಒಂದೇ ಪಕ್ಷ ಇರಬೇಕು ಅಂತ. ಕಾಂಗ್ರೆಸ್ ನ ಮುಗಿಸ್ಬೇಕು ಅಂತ ಅದು ಬಿಡಿ, ನಾವು ಅವ್ರನ್ನ ವಿರೋಧಿಗಳು. ಇಡೀ ದೇಶದಲ್ಲಿ ಬೇರೆ ಯಾವ ಪಕ್ಷನೂ ಇರಬಾರ್ದು. ಸೊ ಅಂತದಿದ್ದಾಗ ಜನತಾದಳನ ಯಾಕೆ ಬಿಡ್ತಾರೆ ಅವರು? ಇವತ್ತು ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರಾಗ್ಲಿ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದ್ರು, ಅವ್ರನ್ನ ಸ್ಟೇಜ್ಗೂ ಕೂಡ ಕರೀಲಿಲ್ಲ, ವೇದಿಕೆಗೂ ಕೂಡ ಕರೆಸಲಿಲ್ಲ. ಅದರಿಂದ ಯಾವ ಗೌರವ ಕೊಟ್ಟಿದ್ದಾರೆ ಅವ್ರಿಗೆ? ಯಾವ ಮರ್ಯಾದೆ ಕೊಟ್ಟಿದ್ದಾರೆ? ಇವ್ರು ಮಾತ್ರ ದೆಹಲಿಗೆ ಹೋಗ್ಬೇಕು, ಅವ್ರನ್ನ ಭೇಟಿ ಆಗ್ಬೇಕು. ಅವ್ರು ಬೆಂಗಳೂರು ಬಂದಾಗ ಇವ್ರನ್ನ ಕರ್ಸ್ಬೋದಾಗಿತ್ತಲ್ಲ. ಆದ್ರೆ ಜನತಾದಳವನ್ನ ಟೇಕ್ ಓವರ್ ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಬಹುಶಃ ಇದನ್ನ ಆ ತಪ್ಪು ಇವತ್ತು ಕುಮಾರಸ್ವಾಮಿ ಅವರಿಗೆ ಅರಿವು ಆಗ್ತಾ ಇರ್ಬೋದು. ಆದ್ರೆ ಬಹುಶಃ ಬಹಳ ತಡ ಆಗೋಯ್ತು. ಯಾಕಂದ್ರೆ ಅವ್ರ ಜೊತೆ ಹೋಗಿ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ಹೋಗಿ ಅವ್ರಿಗೆ ಸರೆಂಡರ್ ಆಗಿದ್ದಾರೆ. ಈಗ ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಹೊರಗೆ ಬಂದ್ರು ಕಷ್ಟ, ಉಳಿದ್ರು ಕಷ್ಟ. ಬರ್ಲಿಕ್ಕಾಗಲ್ವಾ ಸರ್? ಬರ್ಲಿಕ್ಕಾಗದ್ರೆ ಮತ್ತೆ ಏನ್ ಉಳಿತದೆ ಅವ್ರಿಗೀಗ? ಎಕ್ಸ್ಪೋಸ್ ಆಗ್ಬಿಟ್ರಲ್ಲ. ಜಾತ್ಯತೀತ ಅಂತ ಒಂದು ಪಕ್ಷ ಅಂತ ಇತ್ತು, ಅದು ಎಕ್ಸ್ಪೋಸ್ ಆಯ್ತು, ಅದು ಸರ್ವನಾಶ ಆಯ್ತು. ಅದೊಂದ್ ಕಡೆ. ಇನ್ನೊಂದ್ ಕಡೆ ಹೋಗಿ ಡೆಲ್ಲಿಗೆ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲ ಗುಂಪು ಫ್ಯಾಮಿಲಿ ಹೋಗಿ ಬಂದಾಯ್ತು. ಈಗ ಇಲ್ಲಿ ಬಂದ್ಮೇಲೆ ಅವ್ರು ಬಂದಾಗ ಇವನ್ನ ಕೇರೆ ಅಂತ ಹೇಳಿಲ್ಲ ಅವರು. ಈಗ ಆದ್ರೆ ಅವರ ಒಂದು ಗರಿಮೆ ಕಮ್ಮಿ ಆಗೋಯ್ತಲ್ಲ, ಅದನ್ನ ನೀವು ವಾಪಸ್ ತಗೊಳ್ಳೋದಕ್ಕೆ ಸುಲಭ ಇಲ್ಲ. ಸೊ ಈಗ ಅವ್ರಿಗೆ ಅರ್ಥ ಆಗ್ತಾ ಇರ್ಬೋದು, ನಾನು ದೊಡ್ಡ ತಪ್ಪು ಮಾಡಿದೀನಿ ಅಂತ ಅನ್ನಿಸ್ತಾ ಇರ್ಬೋದು. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಹಂಚಿಕೆ ಯಾವಾಗ? ಕಾಂಗ್ರೆಸ್ ಅಲ್ಲಿ ಬಹುಶಃ ಇವತ್ತು ಚುನಾವಣೆ ಸಮಿತಿ ಇರೋದ್ರಿಂದ ಮುಖ್ಯಮಂತ್ರಿ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷರು ಹೋಗಿದ್ದಾರೆ. ಬಹುತೇಕ ಎಲ್ಲ ಇವತ್ತೇ ಅಂತಿಮ ಆಗ್ಬೋದು ಅಂತ ಅನ್ಸುತ್ತೆ. ಎಲ್ಲ ಸೀಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.